ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು. ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಗಂಭೀರವಾದ ಆರೋಪ ಇದೆ. ಲಕ್ಷ ಲಕ್ಷ ಹಣಕ್ಕೆ ಶಾಸಕ ಚೆನ್ನಾರೆಡ್ಡಿ ಬೇಡಿಕೆ ಇಟ್ಟಿದ್ರ, ಪೋಸ್ಟಿಂಗ್ ಆಗಿ ಪದೇ ಪದೇ ಹಣಕ್ಕೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡನಿಂದ ಹಣಕ್ಕೆ ಬೇಡಿಕೆ ಇಡಲಾಗಿತ್ತ, ಇಂಥದ್ದೊಂದು ಆರೋಪ ಕೇಳಿಬರ್ತಾ ಇದೆ. ಈಗ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಪಂಪನಗೌಡ ವಿರುದ್ಧ ಶಾಸಕರ ನಿರಂತರ ಕಿರುಕುಳವನ್ನ ಪಿಎಸ್ಐ ಪರಶುರಾಮ್ ಎದುರಿಸ್ತಾ ಇದ್ರು. ಪದೇ ಪದೇ ಶಾಸಕರಿಂದ ಈ ರೀತಿಯಾದ ಕಿರುಕುಳ ಆಗ್ತಾ ಇತ್ತು ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ. ಶಾಸಕನ ಕಿರುಕುಳದಿಂದ ಮಾನಸಿಕ ಖಿನ್ನತೆಗೆ ಪಿಎಸ್ಐ ಪರಶುರಾಮ್ ಒಳಗಾಗಿದ್ರಂತೆ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ವಿರುದ್ಧ ಪರಶುರಾಮ್ ದೂರು. ಈಗ ನೋಡಿದ್ರೆ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಈ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಗಂಭೀರವಾದ ಆರೋಪ ಇದೆ. ಡ್ಯಾಡಿ పరశురామ్ పిలుచుకో నన్ను ఎట్లా ఉండాలా, ನನ್ನ ಮಕ್ಕಳು ನಾನು ಏನು ಸಮಾಧಾನ ಕೊಡ್ಲು ಪಪ್ಪ ಅಂದ್ರೆ ಅವ್ರ ಮಗಗ ಅವನಂದ್ರೆ ಪ್ರಾಣ. ನಾನು ಯಾರಿಗೆ ನಾಷ್ಟ ಮಾಡಕ್, ಯಾರನ್ನು ನೋಡ್ಕೊಳ್ಳಿ, ಈಗ ಸಾಯಿಸಿಬಿಟ್ರಲ್ಲ ಎಲ್ಲರೂ ಊರಲ್ಲಿ ಸೇರಿ. 7 ತಿಂಗಳ ಹಿಂದೆ ಯಾದಗಿರಿಗೆ ಪರಶುರಾಮ್ ವರ್ಗಾವಣೆ ಆಗಿದೆ. 30 ಲಕ್ಷ ಹಣ ನೀಡಿ ಯಾದಗಿರಿ ಠಾಣೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ರ. ಹಾಗಾದ್ರೆ ಸಾಲದ ಸುಳಿಗೆ ಪಿಎಸ್ಐ ಪರಶುರಾಮ್ ಸಿಕ್ಕಾಕೊಂಡಿದ್ರಂತೆ. 1 ವರ್ಷ ಪೂರೈಸೋ ಮೊದಲೇ ಯಾದಗಿರಿ ಠಾಣೆಯಿಂದ ವರ್ಗಾವಣೆ ಆಗುತ್ತೆ. ನಿಯಮ ಬಾಹಿರಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಶಾಸಕ ಚೆನ್ನಾರೆಡ್ಡಿಯೇ ವರ್ಗಾವಣೆ ಮಾಡಿಸಿದ್ದಾರೆ ಅನ್ನೋ ಆರೋಪವೂ ಇದೆ. ವರ್ಗಾವಣೆ ಮಾಡಿದ್ರಿಂದ ಒತ್ತಡಕ್ಕೆ ಒಳಗಾಗಿದ್ರು ಪಿಎಸ್ಐ ಪರಶುರಾಮ್ ವರ್ಗಾವಣೆಯ ಹಿಂದೆ ಶಾಸಕರ ಕೈವಾಡ ಇದೆ ಅನ್ನೋ ಆರೋಪ ಗಂಭೀರವಾಗಿದೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಪರಶುರಾಮ್ ಪತ್ನಿ ಶ್ವೇತಾ ಕಣ್ಣೀರು ಹಾಕಿದ್ದಾರೆ, ಆರೋಪ ಮಾಡ್ತಿದ್ದಾರೆ. 7 ತಿಂಗಳ ಹಿಂದೆ ಯಾದಗಿರಿಗೆ ಪರಶುರಾಮ್ ವರ್ಗಾವಣೆ ಆಗಿದ್ದು ಪಿಎಸ್ಐ ಆಗಿ 30 ಲಕ್ಷ ಹಣ ಕೊಟ್ಟು ಯಾದಗಿರಿ ಠಾಣೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರ. ಹಾಗಾದ್ರೆ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ರಂತೆ. 1 ವರ್ಷ ಆಗೋ ಮೊದಲೇ ಯಾದಗಿರಿ ಠಾಣೆಯಿಂದ ಮತ್ತೆ ಅವರನ್ನ ವರ್ಗಾವಣೆ ಮಾಡ್ತಾರೆ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ. ಅದರ ಜೊತೆಗೆ ಶಾಸಕ ಚೆನ್ನಾರೆಡ್ಡಿಯೇ ವರ್ಗಾವಣೆ ಮಾಡಿಸಿದ್ದಾರೆ ಅನ್ನೋ ಆರೋಪವೂ ಇದೆ. ವರ್ಗಾವಣೆ ಮಾಡಿದ್ರಿಂದ ಪಿಎಸ್ಐ ಪರಶುರಾಮ್ ಒತ್ತಡಕ್ಕೊಳಗಾಗಿದ್ದಾರೆ. 30 ಲಕ್ಷ ಹಣ ನೀಡಿ ಯಾದಗಿರಿ ಠಾಣೆಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ರಂತೆ. 1 ವರ್ಷ ಆಗೋದಕ್ಕೂ ಮುಂಚೆನೆ ಆ ಠಾಣೆಯಿಂದ ಬೇರೆ ಠಾಣೆಗೆ ವರ್ಗಾವಣೆ ಮಾಡಿರೋದು ಮತ್ತಷ್ಟು ಟೆನ್ಷನ್ ನಲ್ಲಿದ್ರು ಪಿಎಸ್ಐ ಪರಶುರಾಮ್. ಮೊನ್ನೆ ಸೈಬರ್ ಕ್ರೈಮ್ ಪಿಎಸ್ಐ ಆಗಿ ಪರಶುರಾಮ್ ವರ್ಗಾವಣೆಯಾಗ್ತಾರೆ. ಮೊನ್ನೆ ಯಾದಗಿರಿ ಠಾಣೆಯಿಂದ ಪರಶುರಾಮ್ ಬೀಳ್ಕೊಡುಗೆ ಪಡೆದಿದ್ರು. ನೆನೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಯಾದಗಿರಿ ನಗರ ಠಾಣೆಯ ಪಿಎಸ್ಐ ಆಗಿ ಪರಶುರಾಮ್ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಮೊನ್ನೆ ಅಷ್ಟೇ ಸೈಬರ್ ಕ್ರೈಮ್ ಪಿಎಸ್ಐ ಆಗಿ ಪರಶುರಾಮ್ ವರ್ಗಾವಣೆಯಾಗ್ತಾರೆ. ಮೊನ್ನೆ ತಾನೇ ಯಾದಗಿರಿ ಠಾಣೆಯಿಂದ ಬೀಳ್ಕೊಡುಗೆ ಪಡೆದಿದ್ರು ಪರಶುರಾಮ್. ಆ ಬೀಳ್ಕೊಡುಗೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ಯಾದಗಿರಿ ಠಾಣೆಯಿಂದ ಬೀಳ್ಕೊಡುಗೆ ಪಡೆದಿದ್ರು. ನೆನೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈಗ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಪರಶುರಾಮ್ ಪತ್ನಿ ಶ್ವೇತಾ ಆರೋಪ ಮಾಡ್ತಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. 7 ತಿಂಗಳ ಹಿಂದೆ ಯಾದಗಿರಿ ಠಾಣೆಗೆ ಪರಶುರಾಮ್ ವರ್ಗಾವಣೆ ಪಡೆದಿತ್ತು. 1 ವರ್ಷ ಇನ್ನೂ ಆಗಿಲ್ಲ. ಅದಕ್ಕೂ ಮೊದಲೇ ಯಾದಗಿರಿ ಠಾಣೆಯಿಂದ ಬೇರೆ ಕಡೆ ಅವರನ್ನ ವರ್ಗಾವಣೆ ಮಾಡ್ತಾರೆ. 30 ಲಕ್ಷ ಹಣ ನೀಡಿ ಯಾದಗಿರಿ ಠಾಣೆಗೆ ಟ್ರಾನ್ಸ್ಫರ್ ಪಡೆದಿದ್ರ. ಹಾಗಾದ್ರೆ ಆ ಸಾಲದ ಸುಳಿಗೆ ಪಿಎಸ್ಐ ಪರಶುರಾಮ್ ಸಿಕ್ಕಾಕೊಂಡಿದ್ರಂತೆ. ಅದು ಅವರ ಟೆನ್ಷನ್ಗೆ ಕಾರಣ ಆಗಿತ್ತು. ವರ್ಗಾವಣೆ ಮಾಡಿದ್ರಿಂದ ಒತ್ತಡಕ್ಕೊಳಗಾಗಿದ್ರಂತೆ ಪಿಎಸ್ಐ ವರ್ಗಾವಣೆಯ ಹಿಂದೆ ಶಾಸಕರ ಕೈವಾಡ ಇದೆ ಅನ್ನೋ ಆರೋಪ
ಪ್ರಬಲವಾಗಿ ಕೇಳಿಬರ್ತಾ ಇದೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಕೇಳಿಬರ್ತಾ ಇರೋ ಆರೋಪ ಇದು. ನನ್ನ ಅಳಿಯನ ವರ್ಗಾವಣೆಗೆ ಶಾಸಕ ಚೆನ್ನಾರೆಡ್ಡಿ ಹಣ ಕೇಳಿದರು. ಮೃತ ಪಿಎಸ್ಐ ಪರಶುರಾಮ್ ಮಾವ ವೆಂಕಟಸ್ವಾಮಿ ಆರೋಪ ಮಾಡಿದ್ದಾರೆ. ಯಾದಗಿರಿ ಶಾಸಕ ಚೆನ್ನಾರೆಡ್ಡಿಗೆ ದುಡ್ಡಿನ ಆಸೆ ವಿಪರೀತ ಇದೆ. ಯಾದಗಿರಿ ಠಾಣೆಯಿಂದ ಅವಧಿ ಪೂರ್ವ ವರ್ಗಾವಣೆಯಾಗಿದ್ರು. ಅವಧಿ ಪೂರ್ವ ವರ್ಗಾವಣೆಯಿಂದ ಪರಶುರಾಮ್ ಬೇಸರದಲ್ಲಿದ್ರು, ನೊಂದಿದ್ರು. ಶಾಸಕರು ಯಾದಗಿರಿ ಠಾಣೆಗೆ ಬೇರೆಯವರನ್ನ ಹಾಕಿಸಿದ್ದಾರೆ. ಇದು ಮೃತ ಪಿಎಸ್ಐ ಪರಶುರಾಮ್ ಮಾವ ವೆಂಕಟಸ್ವಾಮಿ ಮಾಡ್ತಾ ಇರೋ ಆರೋಪ. ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡೋದೆ ಸರ್. ನಾನು ಅಣಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಇಷ್ಟು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನು ಜಾಗಕ್ಕೆ ಬಂದಾನ, ಅವ್ರು ಏಳು ತಿಂತಾನ ಏನು ಮಣ್ಣು ತಿಂತಾನ, ಅವನಿಗೆ ಬಂದವನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ ಇವ್ನು ಜಾಗಕ್ಕೆ ಹೋಗ್ತಾ ಇದ್ದೇನೆ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ, ಆಮೇಲೆ ಬಂದುಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗಿರು, ಹೋಮ್ ಮಿನಿಸ್ಟ್ರಿಗಾಗುತ್ತೆ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನು ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೇನೆ ಇರೋದು. ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಏನು ಚರ್ಚೆ ಇಲ್ಲ, ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ಥರ. ಆಮೇಲೆ ಬಂದುಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇತನ ಸಸ್ಪೆನ್ಸಲ್ಲಿ ಇಟ್ಟಿದ್ರು. ಇತನ ಆರ್ಡ್ರೇ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇತ್ತಿಗೆ. ಅವ್ರಿಗೆ ಹಾಕಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.